ವೀಕ್ಷಕರೇ ನಮಸ್ಕಾರ. ನಾನು ಸುಪ್ರೀತಾನಂತ ಸ್ವಾಮಿ. ಇದು ಮೈಸೂರು ಡಾಕ್ಟರ್ ನಿರ್ಮಲಾ ನಗರ ಅಂತ ಈ ಲೇಔಟಿನ ಹೆಸರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರುವಂತಹ ಲೇಔಟ್ ಆಗಿರುತ್ತೆ. ಇದು ಮೈಸೂರು ಮಧ್ಯಭಾಗದಿಂದ ನನ್ನ ಯೂಶ್ವಲಿ ಎಲ್ಲ ವೀಡಿಯೋಗಳಲ್ಲಿ ಹೇಳುವಂತಹ ವಿಚಾರ ಯಾವುದು ಅಂತಂದರೆ, ನಾನು ಲೇಔಟ್ನ ಡಿಸ್ಟೆನ್ಸ್ ಏನಿದೆ ಅದನ್ನು ಮೈಸೂರು ಸೆಂಟರ್ ಅಂದರೆ ನನ್ನ ಪ್ಯಾಲೇಸ್ ಇರ್ಬೋದು, ಮೈಸೂರಿನ ಅರಮನೆ ಅಥವಾ ದೇವರಾಜಸ್ ರೋಡ್ ರಸ್ತೆ ಅಥವಾ ರೈಲ್ವೆ ಸ್ಟೇಷನ್ನು ಅಥವಾ ಬಸ್ ಸ್ಟ್ಯಾಂಡು, ಇದನ್ನು ಕನ್ಸಿಡರ್ ಮಾಡಿ ನಾನು ಯಾವಾಗಲೂ ಹೇಳೋದು. ಸೊ ಅಲ್ಲಿಂದ ಈ ಲೊಕೇಶನು, ಇಲ್ಲಿಂದ ಈ ಪ್ಯಾಲೇಸಿಂದ ಲೊಕೇಶನ್ನು 12ರಿಂದ 13 ಕಿಲೋಮೀಟರ್ ಆಗುತ್ತೆ. ಬೋಗಾದಿ ರಸ್ತೆ, ಮೈಸೂರು ಬೋಗಾದಿ ರಸ್ತೆಯಿಂದ 12ರಿಂದ 13 ಕಿಲೋಮೀಟರ್ ಆಗುತ್ತೆ. ಮತ್ತು ಮೈಸೂರು ರಿಂಗ್ ರೋಡ್ ಜಂಕ್ಷನ್, ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ ಏನಿದೆ ಅಲ್ಲಿಂದ ಅಬೌಟ್ 6 ಕಿಲೋಮೀಟರ್ ಆಗುತ್ತೆ. ಬೋಗಾದಿ ರಿಂಗ್ ರೋಡ್ ಜಂಕ್ಷನಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, GLN ಚೌಲ್ಟ್ರಿ ಇದೆ. ಸೊ ಆ ಲೊಕೇಶನ್ ಇದೆ. ಅಲ್ಲಿಂದ ಈ ಏನು ನಾನು ನಿರ್ಮಲಾ ನಗರ ಅಂತ ಹೇಳ್ತಾ ಇದ್ದೀನಿ, ಇದಕ್ಕೆ ಡಿಸ್ಟೆನ್ಸ್ಗಳು ಇಷ್ಟ ಆಗುತ್ತೆ. ಮೈಸೂರಲ್ಲಿ ನಿವೇಶನಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮೈಸೂರಿನ ಔಟ್ಸ್ಕರ್ಟ್ಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮುಂಬರುವ ದಿವಸಗಳಲ್ಲಿ ನಾವು ಮನೆ ಕಟ್ತೀವೋ ಅಥವಾ ಅದನ್ನು ಸೇಲ್ ಮಾಡ್ತೀವೋ, ಪ್ರಾಫಿಟ್ ಮಾಡ್ತೀವೋ, ಲ್ಯಾಂಡ್ ಅಂದಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರಲ್ಲ, ಅವ್ರಿಗೆ ಈ ಜಾಗನೂ ಒಂದು ಆಪ್ಷನ್ ಆಗಿರುತ್ತೆ. ಯಾಕೆ ಅಂತಂದರೆ ನೋಡಿ, ಈ ಲೇಔಟ್ನಲ್ಲಿ ಈಗಾಗಲೇ 1, 2, 3, 4 ಮನೆಗಳು ಈಗಾಗಲೇ ಬಂದಿದೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್, ಅಂದರೆ ನನ್ನ ಪ್ರಕಾರ ವಾಟ್ ಈಸ್ ಪೀರಿಯಡ್ ಆಫ್ ಟೈಮ್ ಅಂದರೆ ಪ್ರಾಬ್ಲಿ ಅದರ್ 4-5 ಇಯರ್ಸ್ ಡೌನ್ದಲ್ಲೇ ಇನ್ನೂ ಒಂದಷ್ಟು ಮನೆಗಳು ಬರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ರೇಟ್ಗಳು ಚೆನ್ನಾಗಾಗಿದೆ. ಎಲ್ಲ ಸೆಕೆಂಡ್ ಸೇಲ್ ಅಂದರೆ ಲೇಔಟ್ನ ಡೆವಲಪ್ ಮಾಡಿ ಈಗಾಗಲೇ ಸೇಲ್ ಮಾಡಿರುವಂಥವ್ರು, ತೊಗೊಂಡಿರುವಂಥವ್ರು ಸೇಲ್ ಮಾಡ್ತಿರ್ಬೋದು. ಅಂದರೆ ಈ ಲೇಔಟ್ನ ಡೆವಲಪ್ ಮಾಡಿರೋರು ಆಗೋ ಎಕ್ಸಿಟ್ ಆಗಿದ್ದಾರೆ. ಸೊ ದಿಸ್ ನೌ ಸೇಲ್ ಈಸ್ ಫ್ರಮ್ ದಿ ಸೆಕೆಂಡ್ ಬಯರಿಂದ ತಗೊಳ್ಳಿಕ್ಕೆ ಇದು ಸೂಕ್ತವಾಗಿರುವಂತಹ ಜಾಗ ಆಗಿರುತ್ತೆ. ರೇಟ್ ಪರ್ ಸ್ಕ್ವೇರ್ ಫೀಟ್ ಏನಿದೆ ಅನ್ನೋದ್ರ ವಿಚಾರ ಡಿಸ್ಕ್ರಿಪ್ಷನಲ್ಲಿ ಅದರ ಸೆಲ್ಲಿಂಗ್ ರೇಟ್ ಅಂದರೆ ವಾಟ್ ಈಸ್ ದ ಸೆಲ್ಲಿಂಗ್ ರೇಟ್ ಆಫ್ ದಿಸ್ ಲ್ಯಾಂಡ್ ಆರ್ ದಿಸ್ ಪರ್ಟಿಕ್ಯುಲರ್ ಸೈಟ್, ವಾಟ್ ಈಸ್ ದ ಫೇಸಿಂಗ್ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟು, ಬೋಗಾದಿಲಿ ಪೆರಿಫರಲ್ ರೋಡ್ ಬರ್ತಾ ಇದೆಯಂತೆ, ಇಲ್ಲೆಲ್ಲೋ ಪಾಸ್ ಆಗುತ್ತಂತೆ, ಅದರಿಂದ ರೇಟ್ಗಳು ಜಾಸ್ತಿ ಆಗುತ್ತಂತೆ. ಖಂಡಿತವಾಗ್ಲೂ ಕರೆಕ್ಟ್. ಈ ನಿರ್ಮಲಾ ನಗರ ಏನಿದೆ, ಈ ನಿರ್ಮಲಾ ನಗರದಿಂದ ಅಬೌಟ್ 1/4 ಕಿಲೋಮೀಟ್ರ್ ದೂರದಲ್ಲೇ ಒಂದು ಪೆರಿಫರಲ್ ರೋಡ್ ಬರ್ತಾ ಇದೆ. ಎಲ್ಲಿಗೆ ಹೋಗುವಂತಹ ರೋಡ್ ಅದು? ಕುಶಾಲ್ ನಗರಕ್ಕೆ ಹೋಗಿ ಸೇರುವಂತಹ ರಸ್ತೆ ಏನಿದೆ ಅಲ್ಲಿಗೆ ಇಲ್ಲಿಗೆ 1/2 ಕಿಲೋಮೀಟ್ರಲ್ಲಿರುತ್ತೆ. ಸೊ ಅದು ಒನ್ ಆಫ್ ದಿ ಕೀ ಫ್ಯಾಕ್ಟರ್ಸ್ ಫಾರ್ ಎನ್ಹ್ಯಾನ್ಸ್ಮೆಂಟ್ ಆಫ್ ರೇಟ್ಸ್. ಇನ್ವೆಸ್ಟ್ಮೆಂಟ್ ಬೇಸ್ ಸೈಟ್ಸ್ ಅಂತ ಏನಂತೀವಿ, ಅಲ್ಲೊಂದು ಇಲ್ಲೊಂದು ಮನೆ ಇರುತ್ತೆ, ಮೂಲಭೂತ ಸೌಕರ್ಯಗಳು ನೋಡಿ ಈಗಾಗಲೇ ನೋಡ್ದಂಗೆ ವಿದ್ಯುತ್ ದೀಪ, ಟಾರ್ ರೋಡು, ಸೈಟ್ ನಂಬರಿಂಗು, ಸೈಟ್ ಮಾರ್ಕಿಂಗು, ಅದ್ರ ಉದ್ದ, ಅಳತೆ ಎಷ್ಟು, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮು, ಎಲೆಕ್ಟ್ರಿಕ್ ಸಪ್ಲೈ, ಇವೆಲ್ಲ ಇರಬೇಕು. ಟೋಟಲಾಗಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ ಅಂತಂದರೆ ಇವೆಲ್ಲ ಮೂಲಭೂತ ಸೌಕರ್ಯಗಳು ಆಗಿರಬೇಕು. ಬೇಸಿಕ್ ಮಿನಿಮಮ್ ಅಮ್ಯುನಿಟೀಸ್ ಏನೇನಿರಬೇಕು ಅಂತ ನಾವು ಅನ್ಕೋತೀವಿ ಅಂತಂದರೆ ಅಷ್ಟು 2-3 ಮನೆಗಳು ಆಗಿರಬೇಕು. ಸೊ ದಟ್ ಈಸ್ ವೇರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಪೀಪಲ್ ಆರ್ ಸ್ಟೇಯಿಂಗ್ ಅಂದ ತಕ್ಷಣ ಒಂದು ಸರಿ ಹೆಬಿಟ್ಯಾಟ್ ಕ್ರಿಯೇಟ್ ಆಯಿತು ಅಂತಂದರೆ ಅದೆಲ್ಲ ಸೌಲಭ್ಯ ಆಗಲೇಬೇಕಾಗಿರುತ್ತೆ. ಯಾಕಂದರೆ ಕರೆಂಟ್ ಇಲ್ಲದೆ ಇರೋಕ್ಕಾಗಲ್ಲ, ನೀರಿಲ್ಲದೆ ಇರೋಕ್ಕಾಗಲ್ಲ, ಮನೆಯಿಂದ ಹೊರಬರುವಂತಹ ವೇಸ್ಟ್ ವಾಟರ್ ಏನಿದೆ ಅದಿರಬೇಕಾಗುತ್ತೆ. ಸೊ ಇವೆಲ್ಲ ಇದ್ದಾಗಲೇ ವಿ ಕ್ಯಾನ್ ಕನ್ಸಿಡರ್ ದಟ್ ಇಟ್ ಈಸ್ ಅ ಪ್ಲೇಸ್ ವೇರ್ ಇನ್ ಪೀಪಲ್ ಕ್ಯಾನ್ ಸ್ಟೇ. ಸೊ ನಾನು ಈ ವಿಡಿಯೋದಲ್ಲಿ ಈ ಡಾಕ್ಟರ್ ನಿರ್ಮಲಾ ನಗರ ಲೊಕೇಶನ್ನು ಕಿಲೋಮೀಟರ್ ವೈಸು 2 ಹೇಳಿದ್ದೀನಿ. ಯಾವ ನಿವೇಶನ ಸೇಲ್ಗಿದೆ ಅದರ ಫೇಸಿಂಗ್ಗಳು ಸಹ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆಸಕ್ತರು ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರಿಗೆ ನೋಡಿ ಇಲ್ಲಿ ಒಂದು ಆಪ್ಷನ್ ಇದೆ.